ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೋ ವೀಡಿಯೋಗಳು ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ, ವೀಡಿಯೋಗಳು ಮಾಡ್ಕೊಳಕ್ಕಾಗ್ತಾ ಇರಲಿ. ಇದು ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇತ್ತಲ್ವಾ, ಅದಕ್ಕೋಸ್ಕರ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ರು ಕಸ್ಟಮರ್ಸ್. ಅದು ಹೊಲ್ಕೊಂಡು ಮತ್ತು ಕೆಲಸ ಮಾಡ್ಕೊಂಡು ಮಕ್ಕಳಿಗೆಲ್ಲ ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು, ನಿಮಗೆ ಗೊತ್ತಿರುತ್ತೆ ಅಲ್ವಾ, ಯಾರಿಗೆಲ್ಲ ಗೊತ್ತಿರುತ್ತೆ ಅವ್ರು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅದರಲ್ಲಾಗಿ ನಾನು ಸ್ಟಿಚಿಂಗು ಮಾಡ್ಕೊಂಡಿರ್ತೀನಲ್ವಾ, ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಇಷ್ಟು ದಿವಸ ಆಯಿತು ಅಪ್ಲೋಡ್ ಮಾಡೋದು. ಇನ್ನು ವರಲಕ್ಷ್ಮಿ ಹಬ್ಬ ಎಲ್ಲ ಮುಗಿದ್ಮೇಲೆ ಕಂಟಿನ್ಯೂ ವ್ಲಾಗ್ ಹಾಕೋಣ ಬಿಡು ಅಂತ ಅಂದ್ಕೊಂಡಿರ್ತೀನಿ. ಮತ್ತು ಅದೇ ಥರ ಆಗ್ತಾ ಇರ್ತೀನಿ. ಇನ್ನು ಶಾರ್ಟ್ ವೀಡಿಯೋಗಳೆಲ್ಲ ಮಾಡ್ಕೊತಾ ಇರ್ತೀನಲ್ಲ, ಚಿಕ್ಕದಾಗೆ ಆಗ್ತಾ ಇರ್ತೀನಿ. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ಅವಳಿಗೆ ಅಮ್ಮಗೆ ಎಣ್ಣೆ ಹಚ್ಬೇಕಾಗಿತ್ತು ತಲೆಗೆ. ಅದಕ್ಕೆ ಅವಳಿಗೆ ಇದು 3 ದಿವಸ ಕಂಟಿನ್ಯೂ ವ್ಲಾಗು ಆಗಿರುತ್ತೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಏನಕ್ಕೆ ಅಂದರೆ 3 ದಿವಸನ ಸೇರಿಸ್ಬಿಟ್ಟು ವ್ಲಾಗ್ ಹಾಕೋಣ ಬಿಡು ಅಂತ ಅಂದ್ಕೊಂಡು ನಾನು ಎಲ್ಲ ಚೂರು ಇರ್ತಾರೆ. ಅದಕ್ಕೆ ಎಲ್ಲ ಸೇರಿಬಿಟ್ಟು ಒಂದೇ ವ್ಲಾಗಲ್ಲಿ ಹಾಕಿದ್ರೆ ಆಗುತ್ತೆ ಅಂದ್ಕೊಂಡ್ಬಿಟ್ಟು ನಾನು ಇವಾಗ ಅವಳಿಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಕ್ಲೀನಾಗಿ ಎಣ್ಣೆಲ್ಲ ಹಚ್ಚಿದ್ದೆ. ಇನ್ನು ಫ್ರೈಡೆ ರಜೆ ಇರುತ್ತಲ್ವ ಅವಳಿಗೆ, ನಾನೆಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಆಮೇಲೆ ಸ್ನಾನ ಮಾಡಿಸಿದ್ರೆ ಆಗುತ್ತೆ ಕ್ಲೀನಾಗಿ ಇಬ್ಬರಿಗೂ ಅಂತ ಅಂದ್ಕೊಂಡೆ. ಸರಿ ಅಂತವಳು ಕ್ಲೀನಾಗೆಲ್ಲ ಎಣ್ಣೆ ಹಚ್ಚಿದೆ. ಅವಳು ಮೈಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೆ. ನಾನು ಬೇಗ ಸಿಂಪಲ್ ಟೊಮೊಟೊ ಬಾತ್ ಮಾಡಬೇಡ ಅಂತ ಅಂದ್ಕೊಂಡು, ನಿಮ್ಗೆ ಗೊತ್ತಿದೆ ಹಂಗೆ ನಾನು ಎಷ್ಟೊಂದು ವೀಡಿಯೋದಲ್ಲಿ ಟೊಮೊಟೊ ಬಾತ್ ಹಾಕಿದ್ದೀನಿ. ಸಿಂಪಲ್ಲಾಗಿ ನಾನು ಹಂಗೆ ಏನು ರುಬ್ಬೋದಿಲ್ಲ ಏನಿಲ್ಲ. ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ಇದು ಮಾಡ್ಕೊಂಡಿರ್ತೀನಿ, ಬಿಡಿಸ್ಕೊಂಡಿರ್ತೀನಿ. ಕುಟಾಣಿಲಿ ಕುಟ್ಬಿಟ್ಟು ನಾನು ಹಂಗೆ ಹಾಕೋದಷ್ಟೆ. ಕುಕ್ಕರ್ ತೊಗೊಳ್ಳಿ, ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡು ಆಯಿಲ್ಲಿ ಮತ್ತು ಮಾಮೂಲಿ ಮಸಾಲೆ ಐಟಮ್ ಎಲ್ಲ ಇರುತ್ತೆ ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಎಲ್ಲ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಕ್ಲೀನಾಗಿ ಬೆಂದಮೇಲೆ ನಾವು ಧನಿಯಾ ಪೌಡ್ರ್, ಚಿಲ್ಲಿ ಪೌಡ್ರ್, ಕಸ್ತೂರಿ ಮೇಥಿ ಎಲ್ಲ ಹಾಕಿ ಮಾಮೂಲಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ. ಬೇಗ ಆಗೋಗಿತ್ತು, ಟೈಮ್ ಹೋಗಿತ್ತು. ಅವನಿಗೂ ಸ್ನಾನ ಮಾಡಿಸ್ಪ ಮಮ್ಮಿ ಅಂತ ಕೂಗ್ತಾ ಇದ್ದೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಫಸ್ಟ್ ಕುಕ್ಕರಿಗೆ ಇಟ್ಬಿಟ್ಟು ನಾನು ಆಮೇಲೆ ಹೋಗಿ ಅವನಿಗೆ ಮಾಡಿಸ್ಬಿಟ್ರೆ ಆಗುತ್ತೆ ಸರಿ ಅಂದ್ಬಿಟ್ಟು ನಾನು ಇವಾಗ ಅಕ್ಕಿ ತೊಳೆದಿರ್ತೀನಿ. ಅದು ನೀರನ್ನೆಲ್ಲ ಅಷ್ಟೇ ನಾನು ನೋಡಿ ಗಿಡಗಳಿಗೆ ಮನಿ ಪ್ಲಾಂಟ್ಗಳಿಗೆ ಜಾಸ್ತಿ ಹಾಕೋದು ನಾನು. ನೀವು ಅಷ್ಟೇ ಈ ಥರ ಅಕ್ಕಿ ತೊಳೆದಿರೋದು, ಬೇಳೆ ತೊಳೆದಿರೋದು, ಈ ಥರದ್ದೆಲ್ಲ ಗಿಡಗಳಿಗೆ ನೀವು ಪಾಟೆಲ್ಲ ಇಟ್ಕೊಂಡಿರ್ತೀರಲ್ವ ಬಾಲ್ಕನಿಲಿ, ಅದಕ್ಕೆ ಹಾಕೋದು. ಇವತ್ತು ನೀವು ಅಕಸ್ಮಾತ್ ಮಿಸ್ ಆದ್ರೂ ಅಷ್ಟೇ ಒಂದು ತಪ್ಪಲಿಲಿ ಬಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಆಮೇಲೆ ನಿಧಾನಕ್ಕೆ ಬೇಕಾದ್ರೆ ಹಾಕೋದೇ ಆಗುತ್ತೆ. ನಾನು ಒಂದೊಂದ್ಸಲಿ ಹಾಕಿರ್ತೀನಿ, ಒಂದೊಂದ್ಸಲಿ ತಪ್ಪಲಿ ಹಂಗೆ ಇಟ್ಟಿರ್ತೀನಿ, ಆಮೇಲೆ ಬೇಕಾದ್ರೆ ಜ್ಞಾಪಿಸ್ಕೊಂಡೇ ಹಾಕ್ತೀನಿ. ಸರಿ ಅಂದ್ಬಿಟ್ಟು ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ವಿಸಿಲ್ ಓಡಿಸಿದ್ರೆ ಆಗುತ್ತೆ ಅಂದ್ಕೊಂಡು ಇವಾಗ ಎಲ್ಲ ಕೂಗೋಕೆ ಇಟ್ಟಿದ್ದೀನಿ. ನನ್ನ ಮಗನಿಗೆ ಸ್ನಾನ ಮಾಡಿಸಿದ್ರೆ ಆಗುತ್ತೆ ಅಂತ ಮೊಸರೆಲ್ಲ ಇತ್ತು ಎಲ್ಲ ಫ್ರಿಜ್ಜಲ್ಲಿ, ಹಂಗಂಗೆ ಅಲ್ಲೆಲ್ಲ ಕೆಲಸ ಚಿಕ್ಕದಿರುತ್ತೆ, ಹಂಗೆ ಮಾಡ್ಕೊಂಬಿಡ್ತೀನಿ. ಸರಿ ಇವಾಗ ಅವನಿಗೆ ಸ್ನಾನ ಮಾಡ್ಸೋಕೆ ಅಂದ್ಬಿಟ್ಟು ಕರೆದಿದ್ನಲ್ಲ, ಅದಕ್ಕೇ ಹೋದೆ. ಸ್ನಾನ ಮಾಡಿಸಿ ಬಂದು ವಿಸಿಲ್ ಬಂತು. ಬಿಸಿ ಬಿಸಿ ಸಿಂಪಲ್ ಆದ ಟೊಮೊಟೊ ಬಾತ್ ರೆಡಿ ಆಯಿತು. ಮಾತ್ರ ಎಷ್ಟು ಗಮ್ ಅಂತ ಇತ್ತು ಅಂದರೆ ಮತ್ತು ಇವಾಗ ಬೇಗ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟು ಅವ್ರಿಗೆ ಕಲಿಸ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ತಿನ್ಸೋಣ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಮೆಹಂದಿ ಎಲ್ಲ ಹಚ್ಚಿಸ್ಕೊಂಡೆ. ಅದಕ್ಕೇ ರಾತ್ರಿನೇ ಇದು ಮಾಡಿದ್ದೆ, ಏನಪ್ಪ ಕಲ್ ಸಿಕ್ಕಿದ್ದೆ, ಮರ್ತೋಗ್ಬಿಟ್ಟಿದೆ ಹಚ್ಕೊಳ ಅಂತ ಅಂದ್ಕೊಂಡಿದ್ದೆ. ಫುಲ್ಲು ಇದಾಗಿದೆ, ಇಲ್ಲೆಲ್ಲ ವೈಟ್ ಏರ್ಸ್ ಎಲ್ಲ ಆಗೋಗಿತ್ತು. ಅದಕ್ಕೇ ಇನ್ನು ನಾಳೆಗೆ ಎಣ್ಣೆ ಹಚ್ಕೊಂಡ್ರೆ ಸರಿಯಾಗುತ್ತೆ, ಆಮೇಲೆ ಶುಕ್ರವಾರ ಸ್ನಾನ ಮಾಡೋಕ್ಕೆ ಸರಿಯಾಗುತ್ತೆ ಅಂತ. ಇವಾಗ ನಾಳೆಗೆ ಮತ್ತೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಆಮೇಲೆ ಶುಕ್ರವಾರ ಮತ್ತೆ ಬೇಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಕ್ಕೆ ಆಗುತ್ತೆ ಅಂದ್ಕೊಂಡಿದ್ದು. ಯಾಕೆ ಗುಡ್ಡೆನೂ ಬೇರೆ ಆಗಿಬಿಟ್ಟಿದೆ ಒಂದು ಈಟಿಗೇನೋ. ಅದಕ್ಕೆ ಇವಾಗ ಮೆಹಂದಿ ಹಚ್ಕೊಂಡಿದ್ದೀನಿ. ಬೇಗ ಕೆಲಸ ಮಾಡ್ಕೋಬೇಕು. ರೇಷನ್ ಎಲ್ಲ ಇದೆ, ಎತ್ತಿಕ್ಬೇಕು ಎಲ್ಲದು. ನೋಡಿ ಎಲ್ಲ ರೇಷನ್ಸ್ ಎಲ್ಲ ತಂದಿದ್ದಾರೆ ನಮ್ಮ ಮನೆಯವರು, ಅದನ್ನು ಎತ್ತಿಕ್ಬೇಕು ಎಲ್ಲದನ್ನು. ಬೇಗ ಕೆಲಸ ಮಾಡ್ತೀವಿ. ಪಾತ್ರೆ ಏನಿರಲಿಲ್ಲ, ಬೆಳಗ್ಗೆ ಒಂಚೂರು ಟೊಮೊಟೊ ಬಾತ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಮಧ್ಯಾಹ್ನಕ್ಕೆ ಏನಾರ ಸಾಂಬಾರು ಮಾಡಬೇಕು. ನೋಡೋಣ, ಹುಳ್ಳಿಕಾಳು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಇವಾಗ ಬೇಗ ಕೆಲಸ ಮಾಡ್ಕೊಂಡು ಬೇಗ ಅಷ್ಟೊತ್ತಿಗೆ 2 ಅವರ್ ಆದರೆ ಇರಬೇಕು. ಒಂದು 2 ಅವರ್ಸ್ ಆದಮೇಲೆ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಬಾಣಲಿ ಕಲಸಿಟ್ಕೊತೀನಲ್ವಾ, ನೋಡಿ ಒಂಚೂರು ಉಳ್ಕೊಂಡಿದೆ, ಅದಕ್ಕೆ ಏನಾದ್ರು ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಹಚ್ಕೊಡೋಣ ಮೇಲ್ಗಡೆ ಅಂದ್ಕೊಂಡೆ. ಅದರೊಳಗಡೆ ಕಲಸಿಟ್ಕೊಳೋದ್ರಿಂದ ಫುಲ್ಲು ಬ್ಲಾಕ್ ಆಗುತ್ತೆ, ಮಾತ್ರ ಚೆನ್ನಾಗಿ ಬರುತ್ತೆ. ನೀವು ಏನಾರು ಕಲಿಸ್ಕೋಬೇಕು ಅಂದರೆ ಮೆಹಂದಿನ ಕಬ್ಬಣದ ಬರುತ್ತಲ್ಲ, ಅವಾಗೆಲ್ಲ ಸೇರು ಬರ್ತಾಯಿತ್ತಲ್ಲ, ಗೊತ್ತಿದೆ ನಿಮಗೆ ಸೇರು, ಅದೇ ರಾಗಿ ಸೇರು ಇದು ಮಾಡ್ತೀವಿ, ಅಳಿತಾರಲ್ಲ ರಾಗಿ ಸೇರು, ಅದರೊಳಗಡೆ ಕಲಸಿಟ್ಕೋತೀರಿ. ಚಿಕ್ಕದು ಪುಟಾಣಿ ಬರ್ತಾಯಿತ್ತು, ಒಂದು ಇಷ್ಟು ದೊಡ್ಡದು, ಅದರೊಳಗೆ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ವಿ. ಅದಕ್ಕೆ ನಾನು ಇದು ಬಾಣಲಿ ಸಂತೆ ಸಿಕ್ಕಿತ್ತು, ಅಮ್ಮ ತಂದುಕೊಟ್ಟಿದ್ರು, ಅದಕ್ಕೆ ನಾನು ಅದರೊಳಗೆ ಕಲಸಿಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಕೆಲಸ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ, ಓಕೆನಾ. ಸರಿ ಇವಾಗ ಸ್ನಾನ ಮಾಡ್ಕೊಂಬಂದು ಟೈಮ್ ಬೇರೆ ಆಗೋಗಿತ್ತು. ಹಂಗೆ ವಾಶ್ರೂಮ್ ಎಲ್ಲ ಇತ್ತು, ಎಲ್ಲ ತೊಳೆದ್ಬಿಟ್ಟು ಕ್ಲೀನಾಗೆ ನಾನು ಕೆಲಸ ಮಾಡ್ಕೊಂಡೋಷ್ಟೊತ್ತಿಗೆ ಇಷ್ಟೊತ್ತೆ ಆಗೋಯ್ತು. ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿದ್ರೆ ಆಗುತ್ತೆ ಅಂತ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಬರೀ ಮುದ್ದೆ ಒಂದೇ ಇತ್ತಲ್ವಾ, ಆವಾಗಲೇ ನಾನು ಇದು ಸಾಂಬಾರು ಹುಳ್ಳಿಕಾಳನ್ನ ಕೂಗಿಸ್ಕೊಂಡ್ಬಿಟ್ಟು ಬಸ್ಸಾರೆಲ್ಲ ಮಾಡಿ ರೆಡಿ ಮಾಡಿಟ್ರೆ ಆಮೇಲೆ ಬೇಕಾದ್ರೆ ಬಂದು ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಇದು ಹಂಗೆ ಇದು ಸೋಫಾ ಎಲ್ಲ ಕ್ಲೀನ್ ಮಾಡ್ಸೋಕೆ ಬರ್ತೀನಿ ಅಂತಂದರು. ನಮ್ಮ ಮನೆಗೆ ಫ್ರೀ ಇರಲಿಲ್ಲ, ಅದಕ್ಕೋಸ್ಕರ ಮಾಡ್ಸೋಕ್ಕಾಗಿಲ್ಲ. ಇವತ್ತು ಬರ್ತೀವಿ ಅಂತಂದರು. ಸರಿ ನಾಳೆನೇ ವರಲಕ್ಷ್ಮಿ ಹಬ್ಬ ಇರೋದು,
ಇರೋದ್ರಿಂದ ಇವತ್ತು ಕ್ಲೀನ್ ಮಾಡಿಸಿರೋ ಒಣಗುತ್ತೋ ಇಲ್ವೋ ಅಂತ ಅನ್ಕೊತಾ ಇದ್ವಿ. ಇವಾಗಂತೂ ಮಳೆ ಯಾಕೋ ಸೋನೆ ಹಿಡ್ಕೊಂಡೈತೆ, ಒಣಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸರಿ ಬಿಡು ಒಣಗುತ್ತೆ, ಫ್ಯಾನ್ ಹಾಕ್ಬಿಟ್ಟು ಆನ್ ಮಾಡಿ ಇಟ್ಟು ಅಂತ ಹೇಳಿದ್ರು. ಒಂದು 4-5 ಅವರ್ ಆದರೆ ಒಣಗಿ ಹೋಗ್ಬಿಡುತ್ತೆ ಅಂತಂದು ಸರಿ ಅಂತ ಫಸ್ಟ್ ಇವಾಗ ಅವರು ಬಂದಿದ್ದಕ್ಕೆ ಡ್ರೈ ಕ್ಲೀನ್ ಮಾಡ್ಕೊತಾರೆ ಕ್ಲೀನಾಗೆ. ಫಸ್ಟ್ ಡಸ್ಟ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಅದೇನೋ ಲಿಕ್ವಿಡ್ ಹಾಕ್ಕೊಂಡಿದ್ದಾರೆ ಬಕೆಟ್ ಹಾಕ್ಕೊಂಡು ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ, ಮಾತ್ರ ಉಜ್ಜ್ತಾ ಇದ್ದಾರೆ ಎಲ್ಲ. ಅದು ಇದಾಗಿತ್ತು, ಎಷ್ಟು ಗಲೀಜಾಗಿದೆ ನಿಮಗೆ ತೋರಿಸಿದ್ದೀನಿ ಅಲ್ವಾ ಎಣ್ಣೆದು. ಮತ್ತು ಮಕ್ಕಳಿರೋ ಮನೇಲಿ ಎಲ್ಲರ ಮನೇಲಿ ಗಲೀಜಿದ್ದಿದೆ. ನಾವು ಈ ಕಲರ್ ಹಾಕ್ಸಿರೋದ್ರಿಂದ ಸ್ವಲ್ಪ ಇದು ಮೆಹಂದಿ ಕಲರ್ ಅಲ್ವಾ, ಅದಕ್ಕೆ ಅಷ್ಟಾಗಿ ಗಲೀಜಾಗಿ ಕಾಣ್ತಿರಲಿಲ್ಲ. ಎಷ್ಟು ಗಲೀಜಿತ್ತು ಅಂದರೆ ಮಾತ್ರ ಫುಲ್ಲು ಅವರೆಲ್ಲ ಕ್ಲೀನಾಗಿ ಉಜ್ಜಿದ್ಕೋದಕ್ಕೆ ನಮ್ಮ ಟೈಲ್ಸ್ ಎಲ್ಲ ಕೆಂಪಗಾಗಿ ಹೋಗಿತ್ತು ನೋಡಿ. ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿದ್ರೆ ನಾನು ಫ್ಯಾನ್ ಎಲ್ಲ ಹಾಕ್ಬಿಟ್ಟು ಒಣಗಕ್ಕಿಟ್ರೆ ಆಗುತ್ತೆ ಬಿಡು. ನಾನು ಆಮೇಲೆ ಬೇಕಾದ್ರೆ ಇವತ್ತು ಗುರುವಾರ ನಾನು ಸಂಜೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಕೋಬೇಕು, ಬೆಳಗ್ಗೆನೇ ದೀಪ ಹಚ್ಬೇಕಲ್ವ, ಅದಕ್ಕೋಸ್ಕರ ಸರಿ ಒಣಗಲಿ ಆಮೇಲೆ ಬೇಕು ಕ್ಲೀನಾಗಿ ಮತ್ತೆ 2 ಸಲ ಮನೆ ಓಡಿಸ್ಕೊಳ್ಳೋ ಅಂತ ಅಂದ್ಕೊಂಡೆ. ಇದು ನೆಕ್ಸ್ಟ್ ಡೇ, ಇದು ಫ್ರೈಡೇ ಮಾರ್ನಿಂಗು. ಇದು 3 ಡೇಸ್ ಕಂಟಿನ್ಯೂ ವ್ಲಾಗ್ ಇರುತ್ತೆ. ಅದಕ್ಕೆ ಬೆಳಗ್ಗೆನೇ ಬೇಗ 1 ಗಂಟೆಗೆ ಎದ್ದಿದ್ದೀನಿ ನಾನು. ನೈಟೆಲ್ಲ ಕೆಲಸ ಮಾಡ್ಕೊಂಡು ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ಏನೇನು ಬೇಕು ದೇವ್ರ ಪೂಜೆಗೆಲ್ಲ ಎತ್ತಿಟ್ಕೊಂಡು ಡೈನಿಂಗ್ ಟೇಬಲ್ ಮೇಯ್ತಿಬಿಟ್ಟು ಮನ್ಕೊಂಡ್ಬಿಟ್ಟಿದ್ದೆ. ಕರೆಕ್ಟಾಗಿ 1 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. 1 ಗಂಟೆಗೆ ಎದ್ದ ತಕ್ಷಣ ಫಸ್ಟು ಮನೆಯೆಲ್ಲ ಒಡ್ಸ್ಕೊಂಡ್ಬಿಟ್ಟು ನಾನು ಕ್ಲೀನಾಗೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಎಲ್ಲ ದೇವರಿಂದೆಲ್ಲ ಎತ್ತಿಟ್ಟಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ. ಫಸ್ಟ್ ಸೀರೆನ ಸೆರಗೆಲ್ಲ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಉಡ್ಸಿದ್ರೆ ಆಗುತ್ತೆ ಅಂದ್ಕೊಂಡು ಇವಾಗ ಸ್ಯಾರಿ ಎಲ್ಲ ಪಿನ್ ಮಾಡ್ಕೊತಾ ಇದ್ದೀನಿ. ನಾನು ಕ್ಲಿಪ್ ಇರುತ್ತಲ್ಲ ಬಟ್ಟೆ ಕ್ಲಿಪ್ಪು, ಅದನ್ನೇ ಹಾಕ್ಕೊಂಡು ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಟ್ಟೆ ಕ್ಲಿಪ್ ಹಾಕ್ಕೊಂಡ್ರೆ ಅದು ಆ ಕಡೆ ಜಾರೋದಿಲ್ಲ. ನಾವಾದರೆ ನಮಗೆ ಉದ್ದ ಎಷ್ಟು ಅಂತ ಗೊತ್ತಿರ್ತಿಲ್ಲ, ಇದಕ್ಕೆ ದೇವ್ರಿಗೆ ಉಡ್ಸೋಕ್ಕಲ್ವ, ಚಿಕ್ಕದು ಗುಡ್ಡದು ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ನಾನು ಬಟ್ಟೆ ಪಿನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸರಿ ಅಂತ ಅಕ್ಕ ಬಂದರು. ಅವರು ಕೆಳಗಡೆ ನಮ್ಮ ಫ್ರೆಂಡ್ ಇದ್ದಾರೆ, ನಾನು ಅವ್ರ ಹತ್ರ ಹೋಗಿದ್ದೆ. ಅವರಿಗೂ ಉಡಿಸಿ ಹೆಲ್ಪ್ ಮಾಡಿದೆ, ನನಗೂ ಬಂದು ಹೆಲ್ಪ್ ಮಾಡ್ತೀನಿ ಅಂತಂದರೆ ಸರಿ ಫೋನ್ ಕಾಲ್ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ನಾನು ಯಾವಾಗಲೂ ಈ ಕಡೆ ಸೈಡ್ ಸೋಫಾ ಇಟ್ಟಿದ್ದೀನಲ್ಲ ಸ್ಕ್ರೀನ್ ಹತ್ರ, ಅಲ್ಲಿ ಯಾವಾಗಲೂ ಉಡಿಸ್ತಾ ಇದ್ದೆ. ಈ ಸತಿ ದೇವ್ರ ಮನೇಲೇ ಉಡ್ಸೋಣ ಬಿಡು ಅಂತ ಅಂದ್ಕೊಂಡು ಚಿಕ್ಕದಾಗಿ ಉಡಿಸಿದ್ರೆ ಆಗುತ್ತೆ ಅಂದ್ಕೊಂಡು ದೇವ್ರ ಮನೆಗೆ ಉಡಿಸ್ತಾ ಇದ್ದೀನಿ ಈ ಸತಿ ಇಬ್ಬರು ಸೇರ್ಕೊಂಡು. ಅದು ಕೈ ನಿಲ್ತಾನೆ ಇಲ್ಲ, ಕಾಲು ಹಾಕೋಣ ಅಂದ್ಕೊಂಡಿದ್ವಿ. ಅದು ಕಾಲಿಂದು ಹಾಕ್ರೆ ನಂದು ಫೋಟೋ ಅಡ್ಡ ಆಗ್ತಿದೆ, ಹೈಟ್ ಬೇಕು ಜಾಸ್ತಿನೇ. ಅದಕ್ಕೆ ಸರಿ ಬಿಡು ಕೈ ಒಂದೇ ಹಾಕಿದ್ರೆ ಆಗುತ್ತೆ ಅಂದ್ಕೊಂಬಿಟ್ಟು ನಾನು ಇವಾಗ ಕ್ಲೀನಾಗಿ ಚಿಕ್ಕದಾಗಿ ಪುಟ್ಟಲಕ್ಷ್ಮಿ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಚಿಕ್ಕದಾಗಿ ಸೀರೆ ಉಡ್ಸಿದ್ದೀನಿ ಪುಟ್ಟ ಆಣಿಗೆ. ನಂದು ದೇವ್ರ ಮನೇಲಿ ಇಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಇರಲಿ ಸರಿ ಅಂದ್ಬಿಟ್ಟು ನಾನು ದೇವ್ರ ಮನೇಲಿ ಇಟ್ಟರೆ ಆಗುತ್ತೆ ಅಂದ್ಕೊಂಬಿಟ್ಟು ಈ ಸತಿ ದೇವ್ರ ಮನೆ ಇಟ್ಟು ಪೂಜೆ ಮಾಡ್ತೀನಿ. ಹೂವಿನ ಹಾರ ಮಾತ್ರ ಎಷ್ಟು ಹೂವು ಅಂತೂ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ ಯಾವ ಹೂವನೂ ತೊಗೊಳಕ್ಕಾಗ್ತಿಲ್ಲ. ಇದು ದುಂಡು ಮಲ್ಲಿಗೆ ಹೂವು, ಅದಕ್ಕೆ ನನಗೆ ತುಂಬ ಇಷ್ಟ. ಚಿಕ್ಕದ ಮಲ್ಲಿಗೆ ಹಾರ ಯಾವಾಗಲೂ ನಮ್ಮ ಮನೆಗೆ ಹೇಳ್ತಿರ್ತೀನಿ, ನನಗೆ ಏನು ತಂದಿಲ್ಲ ಅಂದರೂ ಪರವಾಗಿಲ್ಲ ಲಕ್ಷ್ಮಿಗೊಂದು ಹೂವಿನ ಹಾರ ತಗೊಬನ್ನಿ ಅಂತ ಹೇಳ್ತೀನಿ. ಅವ್ರು ಯಾವಾಗಲೂ ವರ್ಷ ತೊಗೊಂಬರ್ತಾನೆ ಇರ್ತಾರೆ. ಸರಿ ಅಂದ್ಬಿಟ್ಟು ಇವಾಗ ಕ್ಲೀನಾಗಿ ಎಲ್ಲ ಕಳ್ಸೋಕ್ಕೆಲ್ಲ ಏನೇನು ಬೇಕು ಎಲ್ಲ ಹಾಕ್ಬಿಟ್ಟು ನಾನು ಇಟ್ಬಿಟ್ಟು ಮುಖ ಎಲ್ಲ ರಾತ್ರಿಯೇ ಮುಖವಾಡಾಗೆಲ್ಲ ನಾನು ಕ್ಲೀನಾಗೆ ಬೆಳ್ಳಿ ಪಾತ್ರೆನೆಲ್ಲ ಎಲ್ಲ ವಾಶ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೆ. ಮುಖಕ್ಕೆ ಮಾತ್ರ ಎಲ್ಲ ಸ್ಟೋನಿಂದೆಲ್ಲ ಇತ್ತು, ಅದು ಗಮ್ ಈ ಥರ ಕ್ಲೀನಾಗೆಲ್ಲ ಅಂಟಿಸ್ಕೊಂಡು ಎಲ್ಲ ಎತ್ತಿಟ್ಟು ಬೆಳಗ್ಗೆ ಕಳಸ ಸ್ಥಾಪನೆ ಮಾಡಿಕೊಂಡೆ. ಇವಾಗ ಅರ್ಶಿನ ಕುಂಕುಮ ಇರಟ್ಟಿ ಎಲ್ಲ ಸ್ವಲ್ಪ ರವೆ ಉಂಡೆನೂ ಮಾಡ್ಕೊಂಡಿದ್ದೆ ನೈಟೇ. ಬೆಳಗ್ಗೆ ಬೇಕಾದ್ರೆ ಒಬ್ಬಿಟ್ಟು ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಇನ್ನು ಫ್ರೂಟ್ಸ್ ಎಲ್ಲ ಇತ್ತಲ್ಲ ಎಲ್ಲ ಇಟ್ಬಿಟ್ಟು ಹೋಗಿ ದೀಪ ಹಚ್ತಾ ಇದ್ದೀನಿ. ನಮ್ಮ ಮನೆ ಲಕ್ಷ್ಮೀ ಪೂಜೆ ಈ ಥರ ಇತ್ತು, ಸಿಂಪಲಾಗಿ ನಾನು ಇದೇ ಥರ ಮಾಡೋದು. ನೀವೆಲ್ಲ ಯಾವ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆನಾ, ಏನಾದರೂ ತಪ್ಪಿದರೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಈ ದೇವರು ಯಾವತ್ತೂ ಆ ಥರ ಈ ಥರ ಮಾಡು ಅಂತ ಹೇಳೋದಿಲ್ಲ. ನಿಮ್ಮ ಖುಷಿಯಿಂದ ನೀವು ಯಾವ ಥರ ಮಾಡ್ತೀರಾ ಅದನ್ನು ಸ್ವೀಕರಿಸ್ತಾರೆ ಅಂತ ಅಂದ್ಕೊಂಡು ನಾನು ಈ ಥರ ಪುಟ್ಟ ಲಕ್ಷ್ಮೀ ಪೂಜೆ ವರಲಕ್ಷ್ಮಿ ಪೂಜೆ ಈ ಥರ ಇತ್ತು ನಮ್ಮ ಮನೇಲಿ. ಸರಿ ಅಂತ ಇನ್ನು ಕೆಲಸ ಎಲ್ಲ ಮಾಡ್ಕೊಬೇಕು. ಅಡುಗೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ, ಇನ್ನು ಎಲ್ಲ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದನ್ನೆಲ್ಲ ಮಾಡೋಣ ಅಂದ್ಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದ ತಕ್ಷಣ ಒಬ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಇದು ಕುಕ್ಕರಲ್ಲಿ ಕೂಗಕ್ಕೆ ಹಾಕಿದ್ದೆ. ಸ್ವಲ್ಪ ಮಾತ್ರ ಮಾಡ್ಕೊತೀನಿ, ಸುಮ್ಮನೆ ಜಾಸ್ತಿ ಮಾಡಿದ್ರೆ ಸುಮ್ಮನೆ ಜಾಸ್ತಿನೂ ತಿನ್ನೋಕ್ಕೂ ಆಗೋದಿಲ್ಲ. ಬೇಳೆ ಒಬ್ಬಿಟ್ಟಲ್ವಾ ಒಂಥರ ಇದಾದಂಗೆ ಆಗುತ್ತೆ. ಕಾಯಿ ಒಬ್ಬಿಟ್ಟಾಗಿದ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ, ಬೇಳೆ ಒಬ್ಬಿಟ್ಟಾದ್ರೆ 1 ದಿವಸ 2 ದಿವಸ ಅಷ್ಟೇ ಇರುತ್ತೆ. ಸರಿ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಟಿದ್ದೆ. ಬೇಳೆ ಎಲ್ಲ ಏನು ಗೊತ್ತಾ, ನೀವು ಒಬ್ಬಿಟ್ಟು ಮಾಡೋಕ್ಕೆ ಯಾರಿಗೆ ಬರಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕುಕ್ಕರಲ್ಲಿ 1 ವಿಸಿಲ್ ಕೂಗಿಸ್ಕೊಳ್ಳಿ ಅಷ್ಟೇ. ಬೇಳೆ 1 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ನಿಮ್ಗೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಗುತ್ತೆ. ಒಂದು ಸ್ವಲ್ಪ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಅವಾಗ ಕ್ಲೀನಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಸುಮ್ಮನೆ 2 ವಿಸಿಲ್ ಹೊಡ್ಸಿದ್ರೆ ಏನಾಗುತ್ತೆ, ಫುಲ್ಲು ಪಾಯಸ ಥರ ಆಗಿಬಿಟ್ರೆ ನಿಮಗೆ ಹೂರ್ಣ ಗಟ್ಟಿಗೆ ಬರೋದಿಲ್ಲ, ಆಮೇಲೆ ನಮ್ಗೆ ಮಾಡೋಕ್ಕೂ ಬರೋದಿಲ್ಲ. ನನಗೂ ಬರ್ತಾ ಇರಲಿಲ್ಲ.
ಮಾಡ್ತಾ 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 ನಾವೇ ಎಲ್ಲ ಕಲ್ತ್ಕೊಂಡ್ಬಿಡ್ತೀವಿ ಮಾತ್ರ. ಮಮ್ಮಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಗೊತ್ತಾ, ಅದಕ್ಕೆ ನಾನು ಅಮ್ಮ ಈ ಥರ ಮಾಡ್ತಾರೆ ನಾನು ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ. ಮೈದಾ ಹಿಟ್ಟನ್ನ ಮಾಮೂಲಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಮಿದ್ಬಿಟ್ಟು ಕವರ್ ಇರುತ್ತಲ್ಲ, ನಾವು ಇದ್ರದ್ದು ಎಣ್ಣೆ ಕವರು ಇಲ್ಲ ನಿಮಗೆ ಬಟರ್ ಪೇಪರ್ ಯಾವ್ದಾರ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ನಾನು ಎಣ್ಣೆದು ಹಂಗೆ ಪ್ಯಾಕೆಟ್ ಇರುತ್ತೆ ಅದನ್ನೇ ಕಟ್ ಮಾಡ್ಕೊಂಡು ಅದರೊಳಗೆ ಒಬ್ಬಿಟ್ಟು ಮಾಡ್ಕೊತೀವಿ. ಎಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ. ಬಿಸಿ ಬಿಸಿ ಒಬ್ಬಿಟ್ಟು ಹಾಲು ಹಾಕ್ಕೊಂಡು, ಹಾಲು ತಿನ್ನೋದ್ರೆ ಹಾಲು ಹಾಕ್ಕೊಂಡು ತಿನ್ನಿ, ಕಾಯಿ ರಸ ಇದ್ದರೆ ಕಾಯಿ ರಸ ಹಾಕ್ಕೊಬೋದು. ಯಾರು ತಿನ್ನೋದಂದರೆ ತುಪ್ಪದಲ್ಲಿ ತಿನ್ಬೋದು, ತುಪ್ಪನೂ ಬೇಡಂದ್ರೆ ಬರೀ ಒಬ್ಬಿಟ್ಟೆ ತಿನ್ಬೋದು. ಮಾತ್ರ ಸೂಪರಾಗಿ ಬಂದಿತ್ತು ಮಾತ್ರ ಒಬ್ಬಿಟ್ಟೆಲ್ಲ. ಸ್ವಲ್ಪ ಮಾಡ್ಕೊಂಡು ಹಂಗೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಟೆ. ಇವಾಗ ಬಾಳೆದೆಲೆಯಲ್ಲಿ ಊಟ ಮಾತ್ರ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ, ನನಗೆ ಮಾತ್ರ ತುಂಬ ಇಷ್ಟ. ಈ ಕಡೆ ಒಬ್ಬಿಟ್ಟು ಈ ಕಡೆ ಪುಳಿಯೋಗರೆನೂ ಮಾಡಿದೆ. ಆಮೇಲೆ ಸ್ವಲ್ಪ ಮೊಸರನ್ನೂ ಮಾಡ್ಕೊಂಡು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಆಮೇಲೆ ಕೋಸಂಬರಿ, ಸ್ವಲ್ಪ ಬೋಂಡ, ಇನ್ನು ಸಾಂಬಾರು, ಒಬ್ಬಿಟ್ಟಿನ ಸಾಂಬಾರು ಮಾಡಿದ್ದೆ. ಮಧ್ಯಾಹ್ನಕ್ಕೆ ಬೇಕಾದ್ರೆ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ. ಇವಾಗ ಇದೇ ಟಯರ್ಡ್ ಆಗಿದೆ. ಆವಾಗಲೇ ತಿನ್ನೋಷ್ಟೊತ್ತಿಗೆ 10 ಗಂಟೆ ಆಗಿರುತ್ತೆ. ಇನ್ನೂ ಎಲ್ಲ ತಿಂದಿರ್ತೀವಲ್ಲ, ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ. ಸರಿ ಅಂದ್ಬಿಟ್ಟು ಇನ್ನು ಸಂಜೆಗೆ ಎಲ್ಲ ಇದು ಅರ್ಶಿನ ಕುಂಕುಮಕ್ಕೂ ನಾನು ಹೋಗಬೇಕು, ಅವರು ಎಲ್ಲ ಬರ್ತಾರೆ ಅಂದ್ಬಿಟ್ಟು ಸರಿ ಅಂತ ಇವಾಗ ರೆಡಿ ಆಗಿದ್ದೀನಿ. ನನ್ನ ಮಗಳು ಮಮ್ಮಿ ಕೊಡು ನಾನು ಮಾಡ್ತೀನಿ ವಿಡಿಯೋ ಅಂತ ಹೇಳ್ತಾ ಇದ್ಲು. ಸರಿ, ಅವಳಿಗೂ ಯಾಕೋ ಸ್ವಲ್ಪ ಜ್ವರ ಬಂದಂಗಿತ್ತು ನನ್ನ ಮಗಳಿಗೆ, ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಅರ್ಶಿನ ಕುಂಕುಮ ಇಸ್ಕೊಂಬಂದೆ. ನಮ್ಮ ಮನೆಗೂ ಅರ್ಶಿನ ಕುಂಕುಮ ಬಂದಿದ್ರು, ಅದಕ್ಕೆ ಸರಿ ಅಂದ್ಬಿಟ್ಟು ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೆ. ನಮ್ಮ ಮನೆ ಫ್ಲ್ಯಾಟಲ್ಲೇ ಇರ್ತಾರಲ್ಲ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದರು, ಅವರೆಲ್ಲ ಬಂದರು, ಅವರಿಗೆಲ್ಲ ಕೊಡ್ತಾಯಿದ್ದೆ. ಇನ್ನು ಒಬ್ಬಿಟ್ಟು ಮಾಡಿದ್ದೆ, ಮತ್ತೆ ಸ್ವಲ್ಪ ಹೂರಣ ಹಂಗೆ ಇಟ್ಟಿದ್ದೆ. ಬಿಸಿ ಬಿಸಿದು ಒಬ್ಬಿಟ್ಟು ಮಾಡಿ ಬಂದವರಿಗೆ ಅರ್ಶಿನ ಕುಂಕುಮರಿಗೆಲ್ಲ ಕೊಟ್ಟರೆ ಆಗುತ್ತೆ ಅಂದ್ಕೊಂಬಿಟ್ಟು ನಾನು ಒಂದು ಒಬ್ಬಿಟ್ಟು ಮಾಡಿಬಿಟ್ಟು ಕೋಸಂಬರಿ ಸ್ವಲ್ಪ ಮಾಡಿದ್ದೆ. ಕೋಸಂಬರಿನೂ ಹಾಕ್ಬಿಟ್ಟು ಒಬ್ಬಿಟ್ಟು ಹಾಕ್ಬಿಟ್ಟು ಪ್ಲೇಟಿಗೆ ಕೊಡ್ತಾ ಇದ್ದೆ ಎಲ್ಲರಿಗೂ. ಸರಿ ಅಂದ್ಬಿಟ್ಟು ಅವರಿಗೆಲ್ಲ ಕೊಟ್ಟೆ, ಎಲ್ಲರೂ ಹೋದರು. ನಾನು ಕೆಂಪು ನೀರು ಮಾಡಿಬಿಟ್ಟು ಆರತಿ ತೆಗೆದ್ಬಿಟ್ಟು ಲಕ್ಷ್ಮಿಗೆ. ಇನ್ನು ನಾಳೆ ಪೌರ್ಣಮಿ ಆಗಿರೋದ್ರಿಂದ ಅದಕ್ಕೆ ಬೆಳಗ್ಗೆ ತೆಗಿಯೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ನಾನು ಇವಾಗಲೇ ಕದಲಿಸಿದ್ರೆ ನಾಳೆಗೆ ಮಾಮೂಲಿ ಕಳ್ಸಿದ ನೀರನ್ನ ಕೆಳಗಡೆ ಬಿಡ್ತೀನಿ. ಅದಕ್ಕೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.